ಸುಬ್ರಹ್ಮಣ್ಯದಲ್ಲಿ ಚಂಪಾಷಷ್ಠಿಯ ಸಂಭ್ರಮ ಮನೆ ಮಾಡಿದೆ. ಕುಕ್ಕೆಯಲ್ಲಿ ಅದ್ಧೂರಿಯಾಗಿ ಬ್ರಹ್ಮ ರಥೋತ್ಸವ ನೆರವೇರಿಸಲಾಗುತ್ತೆ. ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಕೂಡ ಭಾಗಿಯಾಗ್ತಾರೆ. ರಥ ಎಳೆದು ಖುಷಿ ಪಟ್ಟಿದ್ದಾರೆ ಸಹಸ್ರಾರು ಭಕ್ತರು. ಬೆತ್ತದ ಮೂಲಕ ರಥ ಎಳೆದಿದ್ದಾರೆ ಭಕ್ತರು. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಥೋತ್ಸವದ ಸಂಭ್ರಮ. ಆಲ್ರೆಡಿ ರಥೋತ್ಸವವನ್ನು ಭಕ್ತರು ನೆರವೇರಿಸಿದ್ದಾರೆ. ಬೆತ್ತದ ಮೂಲಕ ರಥ ಎಳೆಯುತ್ತೆ ಭಕ್ತಗಣ. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬೇರೆ ಬೇರೆ ಊರುಗಳಿಂದೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಈ ಸಮಯದಲ್ಲೇ ಜನ ಆಗಮಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ದೊಡ್ಡ ಮಟ್ಟದ ಸಂಭ್ರಮ ನೋಡೋದು ಸಿಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ನಮಗೆಲ್ಲ ನೆನಪಿರಬಹುದು, ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ಯಾರಾದರೂ ನಾಗನ ದೋಷ ಇದೆ ಅಂದರೆ ಮೊದಲು ಕುಕ್ಕೆಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಚಂಪಾಷಷ್ಠಿಯ ಸಂದರ್ಭದಲ್ಲಿ ಇಲ್ಲಿಗೆ ಹೋದರೆ ನಾವು ಪುನೀತರಾಗಬಹುದು, ಇರುವಂಥ ಸಮಸ್ಯೆಗಳೆಲ್ಲ ದೂರ ಆಗಬಹುದು ಅನ್ನುವಂಥ ನಂಬಿಕೆಯೊಂದಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಪಾರ ಸಂಖ್ಯೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಜನ ಆಗಮಿಸ್ತಾರೆ. ರಥೋತ್ಸವದಲ್ಲಿ ಭಾಗಿಯಾಗಿ ಆ ರಥ ಎಳೆದಿರುವಂಥ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ದೊಡ್ಡ ಮಟ್ಟದ ಸಂಭ್ರಮ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ. ದಿನೇಶ್, ಚಂಪಾಷಷ್ಠಿಯ ಸಂಭ್ರಮ, ಅಪಾರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ಈ ವಿಶೇಷತೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಹೌದು ಶ್ರುತಿ, ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇವತ್ತು ಚಂಪಾಷಷ್ಠಿ ಮಹೋತ್ಸವದ ಪ್ರಯುಕ್ತ ಬ್ರಹ್ಮ ರಥೋತ್ಸವ ಇರುವಂತದ್ದು. ಇವತ್ತು ಬೆಳಿಗ್ಗೆ 6:57 ಏನು ಸುಬ್ರಹ್ಮಣ್ಯ ಸ್ವಾಮಿಯನ್ನು ರಥಾರೋಹಣ ಮಾಡಲಾಗಿತ್ತು. 6:57 ವೃಶ್ಚಿಕ ಲಗ್ನದಲ್ಲಿ ರಥಾರೋಹಣ ಮಾಡಿ ಈಗ ಸದ್ಯ ರಥೋತ್ಸವ ಸಂಪನ್ನಗೊಂಡಿರುವಂತದ್ದು. ಅಂದ್ರೆ ಮುಖ್ಯ ಸುಬ್ರಹ್ಮಣ್ಯ ದೇವಸ್ಥಾನದ ಎದುರಿನಿಂದ ಕಾಶಿಕಟ್ಟೆವರೆಗೂ ಕೂಡ ರಥೋತ್ಸವ ನಡೆದಿರುವಂತದ್ದು. ರಥೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗಿರುವಂತದ್ದು. ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದ ಬ್ರಹ್ಮ ರಥೋತ್ಸವ ಅಂದ್ರೆ ಬಹಳಷ್ಟು ದೊಡ್ಡ ಉತ್ಸವ. ಕರಾವಳಿಯಲ್ಲಿ ನಡೆಯುವಂತಹ ಬಹಳಷ್ಟು ದೊಡ್ಡ ಉತ್ಸವವಾಗಿರುವ ಕಾರಣವಾಗಿ ಲಕ್ಷಾಂತರ ಮಂದಿ ಕರಾವಳಿ ಮಾತ್ರವಲ್ಲದೆ ನಾಡಿನ ಮೂಲೆ ಮೂಲೆಗಳಿಂದಲೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹರಿದು ಬಂದಿದ್ರು. ಎಲ್ಲರೂ ಕೂಡ ಆ ರಥೋತ್ಸವವನ್ನು ಕಣ್ತುಂಬಿಕೊಂಡು ಪಾವನ ಆದ್ರು ಅಂತ ಹೇಳ್ಬೋದು. ಮತ್ತು ಆ ಕುಕ್ಕೆ ಸುಬ್ರಹ್ಮಣ್ಯ ಅನ್ನುವಂಥದ್ದು ಬಹಳಷ್ಟು ಪ್ರಸಿದ್ಧವಾದಂತಹ ಕ್ಷೇತ್ರ. ಅಂದ್ರೆ ಆ ನಾಗ ಸಂಬಂಧಿಸಿದ ದೋಷಗಳೇನಾದ್ರೂ ಇದ್ರೆ ಅದು ಕುಕ್ಕೆಗೆ ಬಂದು ಪರಿಹಾರ ಆಗುತ್ತೆ. ಹೀಗಾಗಿ ಬಹಳಷ್ಟು ನಂಬಿಕೆ ಇರುವಂತಹ ಕ್ಷೇತ್ರ. ಹೀಗಾಗಿ ಇವತ್ತು ನಡೆದಂತಹ ಚಂಪಾಷಷ್ಠಿ ಮಹೋತ್ಸವದಲ್ಲೂ ಕೂಡ ಲಕ್ಷಾಂತರ ಮಂದಿ ಭಾಗಿಯಾದ್ರು. ಈ ಒಂದು ಚಂಪಾಷಷ್ಠಿಯಲ್ಲಿ ಬ್ರಹ್ಮ ರಥೋತ್ಸವವನ್ನು ಕಂಡು ಬಹಳಷ್ಟು ಜನರು ಪುನೀತರಾಗಿರುವಂತದ್ದು. ಶ್ರುತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾಷಷ್ಠಿಯ ಸಂಭ್ರಮ ಮನೆ ಮಾಡಿರುವುದು. ರಥೋತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ರು, ಅಂದರೆ ಭಕ್ತಗಣ ಭಾಗಿಯಾಗಿತ್ತು. ರಥ ಎಳೆಯುವ ಮೂಲಕ ಜೀವನ ಪಾವನ ಅನ್ನುವಂಥ ನಂಬಿಕೆ ಜನರಲ್ಲಿ. ಆ ಸಂಭ್ರಮದಲ್ಲಿ ಸಾಕಷ್ಟು ಜನ ಭಾಗಿಯಾಗಿ ಪುನೀತರಾಗಿರುವಂಥ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಈ ತಾನೇ ನನ್ನ ಸಹೋದ್ಯೋಗಿ ದಿನೇಶ್ ಹೇಳ್ತಾ ಇದ್ರು, ಆರಂಭದಲ್ಲಿ ಯಾರೇ ಏನೇ ಸಮಸ್ಯೆಗಳು ಇದೆ ಅಂದ್ರ ಅದರಲ್ಲೂ ಪ್ರಮುಖವಾಗಿ ನಾಗದೋಷ ಇದೆ ಅಂದರೆ ಮೊದಲು ಭೇಟಿ ಕೊಡೋದೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಆ ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ಇಲ್ಲೇ ಹೋಗಬೇಕು ಅಂತ. ಹಾಗಾಗಿ ಈ ಚಂಪಾಷಷ್ಠಿಯ ಸಂಭ್ರಮದಲ್ಲೂ ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಜನ ಆಗಮಿಸ್ತಾರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಹಾಗಾಗಿ ಚಂಪಾಷಷ್ಠಿಯ ಸಂಭ್ರಮದಲ್ಲಿ ಅವರೆಲ್ಲ ಭಾಗಿಯಾಗಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ದೃಶ್ಯ ನೋಡ್ತಾ ಇದ್ದೀರಿ, ಭಕ್ತಗಣ ರಥ ಎಳೆದು ಸಂಭ್ರಮ ಪಡ್ತಾ ಇರುವಂತಹ ಕ್ಷಣ. ಅದಕ್ಕೂ ಕೂಡ ಒಂದಷ್ಟು ನಿಯಮಗಳಿರುತ್ತೆ. ಸಂಪ್ರದಾಯಬದ್ಧವಾಗಿ ರಥೋತ್ಸವವನ್ನು ನೆರವೇರಿಸಲಾಗಿರುವಂತಹ ದೃಶ್ಯ ನೋಡಿ. ಕಾಲಿಡಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ನೆರೆದಿರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ.
ಸುಬ್ರಹ್ಮಣ್ಯದಲ್ಲಿ ಚಂಪಾಷಷ್ಠಿಯ ಸಂಭ್ರಮ ಮನೆ ಮಾಡಿದೆ. ಕುಕ್ಕಿಯಲ್ಲಿ ಅದ್ಧೂರಿಯಾಗಿ ಬ್ರಹ್ಮ ರಥೋತ್ಸವ ನೆರವೇರಿಸಲಾಗುತ್ತೆ. ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಕೂಡ ಭಾಗಿಯಾಗ್ತಾರೆ. ರಥ ಎಳೆದು ಖುಷಿ ಪಟ್ಟಿದ್ದಾರೆ ಸಹಸ್ರಾರು ಭಕ್ತರು. ಬೆತ್ತದ ಮೂಲಕ ರಥ ಎಳೆದಿದ್ದಾರೆ ಭಕ್ತರು. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಥೋತ್ಸವದ ಸಂಭ್ರಮ. ಆಲ್ರೆಡಿ ರಥೋತ್ಸವವನ್ನು ಭಕ್ತರು ನೆರವೇರಿಸಿದ್ದಾರೆ. ಬೆತ್ತದ ಮೂಲಕ ರಥ ಎಳೆಯುತ್ತೆ ಭಕ್ತಗಣ. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬೇರೆ ಬೇರೆ ಊರುಗಳಿಂದೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಈ ಸಮಯದಲ್ಲೇ ಜನ ಆಗಮಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ದೊಡ್ಡ ಮಟ್ಟದ ಸಂಭ್ರಮ ನೋಡೋದು ಸಿಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ನಮಗೆಲ್ಲ ನೆನಪಿರಬಹುದು, ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ಯಾರಾದರೂ ನಾಗನ ದೋಷ ಇದೆ ಅಂದರೆ ಮೊದಲು ಕುಕ್ಕೆಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಚಂಪಾಷಷ್ಠಿಯ ಸಂದರ್ಭದಲ್ಲಿ ಇಲ್ಲಿಗೆ ಹೋದರೆ ನಾವು ಪುನೀತರಾಗಬಹುದು, ಇರುವಂಥ ಸಮಸ್ಯೆಗಳೆಲ್ಲ ದೂರ ಆಗಬಹುದು ಅನ್ನುವಂಥ ನಂಬಿಕೆಯೊಂದಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಪಾರ ಸಂಖ್ಯೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಜನ ಆಗಮಿಸ್ತಾರೆ. ರಥೋತ್ಸವದಲ್ಲಿ ಭಾಗಿಯಾಗಿ ಆ ರಥ ಎಳೆದಿರುವಂಥ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ದೊಡ್ಡ ಮಟ್ಟದ ಸಂಭ್ರಮ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ. ದಿನೇಶ್, ಚಂಪಾಷಷ್ಠಿಯ ಸಂಭ್ರಮ, ಅಪಾರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ಈ ವಿಶೇಷತೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಹೌದು ಶ್ರುತಿ, ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇವತ್ತು ಚಂಪಾಷಷ್ಠಿ ಮಹೋತ್ಸವದ ಪ್ರಯುಕ್ತ ಬ್ರಹ್ಮ ರಥೋತ್ಸವ ಇರುವಂತದ್ದು. ಇವತ್ತು ಬೆಳಿಗ್ಗೆ 6:57 ಏನು ಸುಬ್ರಹ್ಮಣ್ಯ ಸ್ವಾಮಿಯನ್ನು ರಥಾರೋಹಣ ಮಾಡಲಾಗಿತ್ತು. 6:57 ವೃಶ್ಚಿಕ ಲಗ್ನದಲ್ಲಿ ರಥಾರೋಹಣ ಮಾಡಿ ಈಗ ಸದ್ಯ ರಥೋತ್ಸವ ಸಂಪನ್ನಗೊಂಡಿರುವಂತದ್ದು. ಅಂದ್ರೆ ಮುಖ್ಯ ಸುಬ್ರಹ್ಮಣ್ಯ ದೇವಸ್ಥಾನದ ಎದುರಿನಿಂದ ಕಾಶಿಕಟ್ಟೆವರೆಗೂ ಕೂಡ ರಥೋತ್ಸವ ನಡೆದಿರುವಂತದ್ದು. ರಥೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗಿರುವಂತದ್ದು. ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದ ಬ್ರಹ್ಮ ರಥೋತ್ಸವ ಅಂದ್ರೆ ಬಹಳಷ್ಟು ದೊಡ್ಡ ಉತ್ಸವ. ಕರಾವಳಿಯಲ್ಲಿ ನಡೆಯುವಂತಹ ಬಹಳಷ್ಟು ದೊಡ್ಡ ಉತ್ಸವವಾಗಿರುವ ಕಾರಣವಾಗಿ ಲಕ್ಷಾಂತರ ಮಂದಿ ಕರಾವಳಿ ಮಾತ್ರವಲ್ಲದೆ ನಾಡಿನ ಮೂಲೆ ಮೂಲೆಗಳಿಂದಲೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹರಿದು ಬಂದಿದ್ರು. ಎಲ್ಲರೂ ಕೂಡ ಆ ರಥೋತ್ಸವವನ್ನು ಕಣ್ತುಂಬಿಕೊಂಡು ಪಾವನ ಆದ್ರು ಅಂತ ಹೇಳ್ಬೋದು. ಮತ್ತು ಆ ಕುಕ್ಕೆ ಸುಬ್ರಹ್ಮಣ್ಯ ಅನ್ನುವಂಥದ್ದು ಬಹಳಷ್ಟು ಪ್ರಸಿದ್ಧವಾದಂತಹ ಕ್ಷೇತ್ರ. ಅಂದ್ರೆ ಆ ನಾಗ ಸಂಬಂಧಿಸಿದ ದೋಷಗಳೇನಾದ್ರೂ ಇದ್ರೆ ಅದು ಕುಕ್ಕೆಗೆ ಬಂದು ಪರಿಹಾರ ಆಗುತ್ತೆ. ಹೀಗಾಗಿ ಬಹಳಷ್ಟು ನಂಬಿಕೆ ಇರುವಂತಹ ಕ್ಷೇತ್ರ. ಹೀಗಾಗಿ ಇವತ್ತು ನಡೆದಂತಹ ಚಂಪಾಷಷ್ಠಿ ಮಹೋತ್ಸವದಲ್ಲೂ ಕೂಡ ಲಕ್ಷಾಂತರ ಮಂದಿ ಭಾಗಿಯಾದ್ರು. ಈ ಒಂದು ಚಂಪಾಷಷ್ಠಿಯಲ್ಲಿ ಬ್ರಹ್ಮ ರಥೋತ್ಸವವನ್ನು ಕಂಡು ಬಹಳಷ್ಟು ಜನರು ಪುನೀತರಾಗಿರುವಂತದ್ದು. ಶ್ರುತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾಷಷ್ಠಿಯ ಸಂಭ್ರಮ ಮನೆ ಮಾಡಿರೋದು. ರಥೋತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ರು, ಅಂದ್ರೆ ಭಕ್ತಗಣ ಭಾಗಿಯಾಗಿತ್ತು. ರಥ ಎಳೆಯುವ ಮೂಲಕ ಜೀವನ ಪಾವನ ಅನ್ನುವಂಥ ನಂಬಿಕೆ ಜನರಲ್ಲಿ. ಆ ಸಂಭ್ರಮದಲ್ಲಿ ಸಾಕಷ್ಟು ಜನ ಭಾಗಿಯಾಗಿ ಪುನೀತರಾಗಿರುವಂಥ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಈ ತಾನೇ ನನ್ನ ಸಹೋದ್ಯೋಗಿ ದಿನೇಶ್ ಹೇಳ್ತಾ ಇದ್ರು, ಆರಂಭದಲ್ಲಿ ಯಾರೇ ಏನೇ ಸಮಸ್ಯೆಗಳು ಇದೆ ಅಂದ್ರ ಅದರಲ್ಲೂ ಪ್ರಮುಖವಾಗಿ ನಾಗದೋಷ ಇದೆ ಅಂದರೆ ಮೊದಲು ಭೇಟಿ ಕೊಡೋದೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಆ ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ಇಲ್ಲೇ ಹೋಗಬೇಕು ಅಂತ. ಹಾಗಾಗಿ ಈ ಚಂಪಾಷಷ್ಠಿಯ ಸಂಭ್ರಮದಲ್ಲೂ ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಜನ ಆಗಮಿಸ್ತಾರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಹಾಗಾಗಿ ಚಂಪಾಷಷ್ಠಿಯ ಸಂಭ್ರಮದಲ್ಲಿ ಅವರೆಲ್ಲ ಭಾಗಿಯಾಗಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ದೃಶ್ಯ ನೋಡ್ತಾ ಇದ್ದೀರಿ, ಭಕ್ತಗಣ ರಥ ಎಳೆದು ಸಂಭ್ರಮ ಪಡ್ತಾ ಇರುವಂತಹ ಕ್ಷಣ. ಅದಕ್ಕೂ ಕೂಡ ಒಂದಷ್ಟು ನಿಯಮಗಳಿರುತ್ತೆ. ಸಂಪ್ರದಾಯಬದ್ಧವಾಗಿ ರಥೋತ್ಸವವನ್ನ ನೆರವೇರಿಸಲಾಗಿರುವಂತಹ ದೃಶ್ಯ ನೋಡಿ. ಕಾಲಿಡಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ನೆರೆದಿರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ.